ಎಸ್ ನಮ್ಮ ಜೊತೆಗ ಸಂಗೀತ ನಿರ್ದೇಶಕ ಗುರುಕಿರಣ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಸಿನಿಮಾ ರಂಗಕ್ಕೆ ಒಳಿತಿಗಾಗಿ ವಿಶೇಷ ಪೂಜೆ ಆಹ್ವಾನ ನಡೀತಿದೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಇದು ಒಂದು ಕಲಾವಿದರ ಸಂಘದಲ್ಲಿ ಅಪರೂಪಕ್ಕೆ ಪೂಜೆ ಆಗೋದು. ಸೊ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡೋದು. ನನ್ನ ಲೆಕ್ಕದಲ್ಲಿ ಇದೊಂದು ದೊಡ್ಡ ಸಂಸಾರ. ನಮ್ಮ ಲೆಕ್ಕದಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಇದು ಸಣ್ಣ ಫ್ಯಾಮಿಲಿ ಅಲ್ಲ, ಕನ್ನಡ ಚಿತ್ರ ತುಂಬ ದೊಡ್ಡ ಫ್ಯಾಮಿಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿದ್ದಾರೆ. ಡೆಫಿನೆಟ್ ಆಗಿ ಇಲ್ಲಿ ಒಂದು ಕಡೆ ಕಲಾವಿದರ ಸಂಘಟನೆಯಲ್ಲಿ ಒಂದು ಕಡೆ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ ಎಂಬ ಮಾತು ಕೇಳಿ ಬರ್ತಿದೆ. ಯಾಕಂದರೆ ಕನ್ನಡ ಸಿನಿಮಾಗಳು ಪಿಕ್ಚರ್ಗಳು ತುಂಬ ಫೇಲ್ ಆಗ್ತಿದ್ದಾವೆ, ಓಡ್ತಾ ಇಲ್ಲ. ಒಂದು ಕಡೆ ಸಿಂಗಲ್ ಸ್ಕ್ರೀನ್ಗಳು ಬಂದ್ ಆಗ್ತಿದ್ದಾವೆ ಥಿಯೇಟ್ರ್ಗಳು. ಸಿಂಗಲ್ಸ್ ಥಿಯೇಟರ್ಸು ಇದು ಡೆಫಿನೆಟ್ ಆಗಿ ಇದು ಅವರವ್ರ ಬಿಸ್ನೆಸ್ಸು. ಸೊ ಇನ್ನೊಬ್ಬರು ಅದಕ್ಕೆ ಭಯ ಹಾಕೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸಿಂಗಲ್ ಸ್ಕ್ರೀನ್ಸ್ ಕಮ್ಮಿ ಆದಂಗೆ ನಿಮಗೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಬಟ್ ಡೆಫಿನೆಟ್ ಆಗಿ ಸಿಂಗಲ್ ಸ್ಕ್ರೀನ್ಸ್ ನಾಳೆ ನಾವು, ಯಾಕಂದರೆ ಇದು ನಮ್ಮ ಕಲ್ಚರ್, ನಾವು ಬೆಳೆದು ಬಂದು ನಾವು ಚಿಕನ್ ನೋಡಿದ್ದೀವಿ, ಇನ್ನು ನೋಡ್ಬೇಕನ್ಸುತ್ತೆ ಸಿಂಗಲ್ ಸ್ಕ್ರೀನಲ್ಲಿ. ಬಟ್ ಈಗ ಬಿಕಾಸ್ ಆಫ್ ಕಮರ್ಷಿಯಲ್ ರೀಸನ್ಸ್, ಯಾಕೆಂದರೆ ಜಾಗ ವ್ಯಾಲ್ಯೂ ಆಗಲಿ ಕಮ್ಮಿ ಆಗಿದೆ. ಇದು ಇಸ್ ಅ ಡಿಫ್ರೆಂಟ್ ಪ್ರಾಬ್ಲಮ್. ಸರ್, ಹಾಗಾದ್ರೆ ಈಗ ದರ್ಶನ ವಿಚಾರವಾಗಿ ಅಂಥವ್ರಿಗೆ ಏನು ಹೇಳ್ತಾರೆ? ಅವ್ರಿಗೋಸ್ಕರ ಪೂಜೆ ಮಾಡ್ತಿದ್ರೆ ಕೆಲವು ನಾವು ಬರಲ್ಲ ಅಂತ ಹೇಳ್ತಿದ್ದಾರೆ, ಅಂಥವ್ರಿಗೆ ಏನಂತ ಹೇಳ್ತಾರೆ ಸರ್? ಇಲ್ಲ, ಅವರವ್ರ ಅನಿಸಿಕೆ ಅದು. ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ರು ನಾವು ಯಾರು ಹೇಳೋಕ್ಕೆ? ಈಗ ನಾನು ಹೇಳೋದು, ನನಗೆ ಪೂಜೆ ಮಾಡ್ತಾ ಇದ್ದಾರೆ, ನಾನು ಫ್ರೀ ಆಗಿದ್ದೆ, ನಾನು ಬಂದೆ. ಎಲ್ಲರದ್ದು ಹೋಗಿ ನಾನು ಅವರದ್ದು ಇದು ಯಾವುದು ಯೂನಿಯನ್ ಮೀಟಿಂಗ್ ಅಥವಾ ಇದಲ್ಲ, ಇದು ಜಸ್ಟ್ ಪೂಜೆ, ದೇವ್ರಿಗೆ ಒಳ್ಳೇದು. ಅವ್ರು ಅಲ್ಲೇ ಕೂತ್ಕೊಂಡು ಕೈ ಮುಗ್ದಿರ್ಬೋದು. ಸರ್, ಒಳ್ಳೆಯದಾಗಲಿ ಸರ್ ನಿಮ್ಮ ಕನ್ನಡ ಚಿತ್ರರಂಗಕ್ಕೆ. ಎಸ್, ಇದಿಷ್ಟು ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆಗ ಸಂಗೀತ ನಿರ್ದೇಶಕ ಗುರುಕಿರಣ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಸಿನಿಮಾ ರಂಗಕ್ಕೆ ಒಳಿತಿಗಾಗಿ ವಿಶೇಷ ಪೂಜೆ ಆಹ್ವಾನ ನಡೀತಿದೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಇದು ಒಂದು ಕಲಾವಿದರ ಸಂಘದಲ್ಲಿ ಅಪರೂಪಕ್ಕೆ ಪೂಜೆ ಆಗೋದು. ಸೊ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡೋದು. ನನ್ನ ಲೆಕ್ಕದಲ್ಲಿ ಇದೊಂದು ದೊಡ್ಡ ಸಂಸಾರ. ನಮ್ಮ ಲೆಕ್ಕದಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಇದು ಸಣ್ಣ ಫ್ಯಾಮಿಲಿ ಅಲ್ಲ, ಕನ್ನಡ ಚಿತ್ರ ತುಂಬ ದೊಡ್ಡ ಫ್ಯಾಮಿಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿದ್ದಾರೆ. ಡೆಫಿನೆಟ್ ಆಗಿ ಇಲ್ಲಿ ಒಂದು ಕಡೆ ಕಲಾವಿದರ ಸಂಘಟನೆಯಲ್ಲಿ ಒಂದು ಕಡೆ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ ಎಂಬ ಮಾತು ಕೇಳಿ ಬರ್ತಿದೆ. ಯಾಕಂದರೆ ಕನ್ನಡ ಸಿನಿಮಾಗಳು ಪಿಕ್ಚರ್ಗಳು ತುಂಬ ಫೇಲ್ ಆಗ್ತಿದ್ದಾವೆ, ಓಡ್ತಾ ಇಲ್ಲ. ಒಂದು ಕಡೆ ಸಿಂಗಲ್ ಸ್ಕ್ರೀನ್ಗಳು ಬಂದ್ ಆಗ್ತಿದ್ದಾವೆ ಥಿಯೇಟ್ರ್ಗಳು. ಸಿಂಗಲ್ಸ್ ಥಿಯೇಟರ್ಸು ಇದು ಡೆಫಿನೆಟ್ ಆಗಿ ಇದು ಅವರವ್ರ ಬಿಸ್ನೆಸ್ಸು. ಸೊ ಇನ್ನೊಬ್ಬರು ಅದಕ್ಕೆ ಭಯ ಹಾಕೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸಿಂಗಲ್ ಸ್ಕ್ರೀನ್ಸ್ ಕಮ್ಮಿ ಆದಂಗೆ ನಿಮಗೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಬಟ್ ಡೆಫಿನೆಟ್ ಆಗಿ ಸಿಂಗಲ್ ಸ್ಕ್ರೀನ್ಸ್ ನಾಳೆ ನಾವು, ಯಾಕಂದರೆ ಇದು ನಮ್ಮ ಕಲ್ಚರ್, ನಾವು ಬೆಳೆದು ಬಂದು ನಾವು ಚಿಕನ್ ನೋಡಿದ್ದೀವಿ, ಇನ್ನು ನೋಡ್ಬೇಕನ್ಸುತ್ತೆ ಸಿಂಗಲ್ ಸ್ಕ್ರೀನಲ್ಲಿ. ಬಟ್ ಈಗ ಬಿಕಾಸ್ ಆಫ್ ಕಮರ್ಷಿಯಲ್ ರೀಸನ್ಸ್, ಯಾಕೆಂದರೆ ಜಾಗ ವ್ಯಾಲ್ಯೂ ಆಗಲಿ ಕಮ್ಮಿ ಆಗಿದೆ. ಇದು ಇಸ್ ಅ ಡಿಫ್ರೆಂಟ್ ಪ್ರಾಬ್ಲಮ್. ಸರ್, ಹಾಗಾದ್ರೆ ಈಗ ದರ್ಶನ ವಿಚಾರವಾಗಿ ಅಂಥವ್ರಿಗೆ ಏನು ಹೇಳ್ತಾರೆ? ಅವ್ರಿಗೋಸ್ಕರ ಪೂಜೆ ಮಾಡ್ತಿದ್ರೆ ಕೆಲವು ನಾವು ಬರಲ್ಲ ಅಂತ ಹೇಳ್ತಿದ್ದಾರೆ, ಅಂಥವ್ರಿಗೆ ಏನಂತ ಹೇಳ್ತಾರೆ ಸರ್? ಇಲ್ಲ, ಅವರವ್ರ ಅನಿಸಿಕೆ ಅದು. ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ರು ನಾವು ಯಾರು ಹೇಳೋಕ್ಕೆ? ಈಗ ನಾನು ಹೇಳೋದು, ನನಗೆ ಪೂಜೆ ಮಾಡ್ತಾ ಇದ್ದಾರೆ, ನಾನು ಫ್ರೀ ಆಗಿದ್ದೆ, ನಾನು ಬಂದೆ. ಎಲ್ಲರದ್ದು ಹೋಗಿ ನಾನು ಅವರದ್ದು ಇದು ಯಾವುದು ಯೂನಿಯನ್ ಮೀಟಿಂಗ್ ಅಥವಾ ಇದಲ್ಲ, ಇದು ಜಸ್ಟ್ ಪೂಜೆ, ದೇವ್ರಿಗೆ ಒಳ್ಳೇದು. ಅವ್ರು ಅಲ್ಲೇ ಕೂತ್ಕೊಂಡು ಕೈ ಮುಗ್ದಿರ್ಬೋದು. ಸರ್, ಒಳ್ಳೆಯದಾಗಲಿ ಸರ್ ನಿಮ್ಮ ಕನ್ನಡ ಚಿತ್ರರಂಗಕ್ಕೆ. ಎಸ್, ಇದಿಷ್ಟು ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಹಿರಿಯರಿಂದಲೂ ಕೂಡ ಮಗು ಹುಟ್ಟಿದ ಕೂಡಲೇ ಮಗುವಿನ ಒಂದು ಸಮಯವನ್ನು ಬರೆದು ಕೊಡಿ ಭಟ್ರೆ ಅಂತೇಳಿ, ಮಗು ಹುಟ್ಟಿದ ನಂತರ ಒಂದು ಜಾತಕವನ್ನು ಮಾಡಿಕೊಡಿ ಅಂತೇಳಿ, ಅರೋಸ್ಕೋಪನ್ನು ಮಾಡಿಕೊಡಿ ಅಂತೇಳಿ. ಹಾಗಾಗಿ ಇವತ್ತಿನ ದಿನ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಧಾರ್ಮಿಕ ಸತ್ಕಾರ್ಯವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನಷ್ಟು ಬೆಳೆಯಲಿ ಕನ್ನಡ ಚಿತ್ರೋದ್ಯಮ, ಇನ್ನಷ್ಟು ಒಳ್ಳೆಯ ಹೆಸರನ್ನು ತರಲಿ. ಬರಬಹುದಾದಂಥ ಸಮಸ್ತ ದುಷ್ಟಾರಿಷ್ಟ ಕಷ್ಟ ದೋಷಗಳು ಪರಿಹಾರ ಆಗಲಿ. ಕಷ್ಟ ಬಂದೇ ಪೂಜೆ ಮಾಡಬೇಕು ಅಂತ ಇಲ್ಲ, ಸುಖ ಇರುವಾಗಲೂ ಕೂಡ ನಾವು ದೇವರಿಗೆ ಕೈ ಮುಗಿತೇವೆ. ಹಾಗಾಗಿ ಯಾರೂ ತಪ್ಪು ತಿಳ್ಕೊಳ್ಬೇಡಿ. ಇವತ್ತು ಕಷ್ಟ ಬಂದಿದೆ ಅಥವಾ ದೋಷ ಬಂದಿದೆ ಅಂತೇಳಿ ಈ ಪ್ರಾಯಶ್ಚಿತ್ತವನ್ನೆಲ್ಲ ಮಾಡಿದ್ದಲ್ಲ. ಈ ಚಿತ್ರರಂಗದ ಒಳಿತಿಗಾಗಿ, ಇನ್ನು ಮುಂದಿನ ಭವಿಷ್ಯತ್ತಿನ ಶ್ರೇಯಸ್ಸಿಗಾಗಿ ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ನಾಗದರ್ಶನ ಸೇವೆ ಇತ್ಯಾದಿಯನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಮಾಡಿ ಎಲ್ಲ ಚಿತ್ರೋದ್ಯಮದ ಹಿರಿಯರೆಲ್ಲ ಸೇರಿಕೊಂಡು
ಭಗವಂತನ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಅನ್ನದಾನವನ್ನು ಕೂಡ ಸ್ವೀಕಾರ ಮಾಡಿ ಎಲ್ಲ ಭಗವದ್ಭಕ್ತರು ಕೂಡ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಇವತ್ತು ಮಾಡಿರತಕ್ಕಂತಹ ಎಲ್ಲ ಧಾರ್ಮಿಕ ಸತ್ಕಾರ್ಯದಿಂದ ಈ ಕನ್ನಡ ಚಿತ್ರೋದ್ಯಮಕ್ಕೆ ಯಾವುದೇ ಒಂದು ರೀತಿಯ ದುಷ್ಟಾರಿಷ್ಟ ದುರಿತ ದೋಷಗಳಿದ್ರೂ ಕೂಡ ಸಂಪೂರ್ಣ ದೂರಾಗಿ ಭವಿಷ್ಯತ್ನಲ್ಲಿ ಈ ಹಿಂದೆ ಯಾವ ರೀತಿಯ ಹೆಸರನ್ನು ಹಿರಿಯರು ಬೆಳಗಿಸಿಕೊಟ್ಟು ಹೋಗಿದ್ದಾರೋ ಅದೇ ರೀತಿಯಾಗಿ ಮುಂದಿನ ಭವಿಷ್ಯತ್ತಿನಲ್ಲಿ ಆ ದೀಪ ಸದಾಕಾಲ ಪ್ರಜ್ವಲವಾಗಿರಲಿ, ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ಹಿರಿಯರೆಲ್ಲ ನಿರ್ಧರಿಸಿಕೊಂಡು ಹಿರಿಯರೆಲ್ಲ ಚಿಂತನೆ ಮಾಡಿ ಬೇಕಾದಂಥ ಒಳ್ಳೆಯ ಪ್ರಾಯಶ್ಚಿತ್ತವನ್ನು ಮಾಡಿದ್ದಾರೆ.